ಎಲ್ರಿಗೂ ನಮಸ್ಕಾರ. ಎಸ್ಡಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 7 ಮತ್ತು 8 ಜೂನ್ 2024ರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಳೆದ 1 ವರ್ಷಗಳ ಪ್ರಚಲಿತ ವಿದ್ಯಮಾನಗಳ ಸಾಫ್ಟ್ ಕಾಪಿ ನಿಮಗೆ ಬೇಕು ಅಂದ್ರೆ ವಿಡಿಯೋನ ಪಾಸ್ ಮಾಡಿ ಈ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಓದಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಅವೈಲೇಬಲ್ ಇದೆ. ವಿಶ್ವ ಸಾಗರ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ವಿಶ್ವ ಸಾಗರ ದಿನ ಜೂನ್ 8ರಂದು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಜೂನ್ 8ನ್ನ ಜಗತ್ತಿನಾದ್ಯಂತ ವಿಶ್ವ ಸಾಗರ ದಿನ ಅಂತ ಆಚರಣೆ ಮಾಡಲಾಗುತ್ತದೆ. ಆಹಾರ, ಆಮ್ಲಜನಕ ಮತ್ತು ಔಷಧಗಳ ಮೂಲವಾದ ಸಾಗರಗಳಲ್ಲಿ ಮಾಲಿನ್ಯ ಹೆಚ್ಚಾಗಿದ್ದು ಅವುಗಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ಸಾಗರ ದಿನವನ್ನ ಆಚರಿಸಬೇಕೆಂಬ ಆಲೋಚನೆಯನ್ನ ಕೆನಡಾ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ 1992ರಲ್ಲಿ ನಡೆದ ಭೂ ಶೃಂಗಸಭೆಯಲ್ಲಿ ಮುಂದಿಡುತ್ತೆ. ಯಾವ ದೇಶ ಮುಂದಿಟ್ಟಿದ್ದು? ಕೆನಡಾ ದೇಶ. ಇಲ್ಲಿ ಈ ಒಂದು ವಿಷಯವನ್ನ ಮುಂದಿಟ್ಟಿದ್ದು ಬ್ರೆಜಿಲ್ ನಲ್ಲಿ ನಡೆದಂತ ಭೂ ಶೃಂಗಸಭೆ. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ 1992ರಲ್ಲಿ ಈ ಒಂದು ಸಮಾವೇಶ ಶೃಂಗಸಭೆ ನಡೆಯುತ್ತೆ. ಇದಾದ ನಂತರ 2003ರಿಂದ 2007ರವರೆಗೆ ಅನಧಿಕೃತವಾಗಿ ಈ ದಿನವನ್ನ ಆಚರಣೆ ಮಾಡಲಾಯಿತು. 2008ರಲ್ಲಿ ವಿಶ್ವಸಂಸ್ಥೆ ಅಧಿಕೃತವಾದ ಒಪ್ಪಿಗೆಯನ್ನು ನೀಡಿದ ಮೇಲೆ ಪ್ರತಿ ವರ್ಷ ಜೂನ್ 8ನೇ ತಾರೀಕನ್ನ ವಿಶ್ವ ಸಾಗರ ದಿನ ಅಂತ ಆಚರಿಸ್ತಿದ್ವಿ. ಇದು ಇದರ ಹಿನ್ನೆಲೆ. ಉದ್ದೇಶ ಏನು? ನಮ್ಮ ಭೂಮಿಯ ಹೃದಯ ಭಾಗವಾಗಿರುವ ಸಾಗರಗಳಿಗೆ ಸಮೀಪದ ಗ್ರಾಮಗಳ ತ್ಯಾಜ್ಯಗಳು, ಪ್ಲಾಸ್ಟಿಕ್ ಬ್ಯಾಗ್ಗಳು ನದಿ ದಂಡೆಯಿಂದ ಕೊಚ್ಚಿಕೊಂಡು ಬಂದು ಸೇರ್ತಾ ಇವೆ. ಇದರಿಂದಾಗಿ ಸಾಗರದ ಒಡಲಲ್ಲಿ ಇರುವ ಅಸಂಖ್ಯಾತ ಜಲಚರ ಜೀವಿಗಳು ಸಾವನ್ನಪ್ತಾ ಇವೆ. ನೀರು ವಿಷಮಯವಾಗ್ತಾ ಇದೆ. ಕೆಲವು ದಶಕಗಳಿಂದ ಸಾಗರಗಳಲ್ಲಿ ಮಾಲಿನ್ಯ ಮಿತಿ ಮೀರಿದ್ದು ಸಾಗರಗಳಲ್ಲಿ ಮೀನುಗಾರಿಕೆ ಮತ್ತು ಇತರ ಶೋಷಣೆಗಳು ಹೆಚ್ಚಾಗ್ತವೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಈ ದಿನವನ್ನ ಆಚರಣೆ ಮಾಡೋದಕ್ಕೆ ಶುರು ಮಾಡಲಾಗಿದೆ. ಏನ್ ಮಾಡ್ತಾರೆ ಈ ದಿನ ಜಗತ್ತಿನಾದ್ಯಂತ 100 ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆಯೋಜನೆ ಸಂಸ್ಥೆಗಳಲ್ಲಿ ಒಂದಾದ ಓಸೆನ್ ಪ್ರಾಜೆಕ್ಟ್, ಫೋಟೋ ಸ್ಪರ್ಧೆ, ಚಿತ್ರ ಸ್ಪರ್ಧೆ, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಂಗೀತ ಸ್ಪರ್ಧೆಗಳು, ಫಿಲ್ಮ್ ಫೆಸ್ಟಿವಲ್ ಮುಂತಾದ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸಾಗರವನ್ನ ಕಾನ್ಸಂಟ್ರೇಟ್ ಮಾಡಿ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಯಾವ ರೀತಿ ಜನರಲ್ಲಿ ಜಾಗೃತಿ ಮೂಡಿಸಬಹುದು ಅನ್ನೋ ಪ್ರಯತ್ನವನ್ನ ಇದನ್ನ ಮಾಡಲಾಗುತ್ತೆ. 2024ರ ವಿಶ್ವ ಸಾಗರ ದಿನದ ಧ್ಯೇಯ ವಾಕ್ಯ ಅವೈಕನ್ ನ್ಯೂ ಡೆಪ್ಸ್ ಅಂತ, ಹೊಸ ಆಳವನ್ನ ಜಾಗೃತಗೊಳಿಸಿ ಅನ್ನೋ ಪರಿಕಲ್ಪನೆ ಜೊತೆ ಆಚರಣೆ ಮಾಡಲಾಗಿದೆ. ಬಹಳ ಪಾಠ ಇಂಪಾರ್ಟೆಂಟ್, ಇದನ್ನ ನೋಡ್ಕೊಂಡಿದೆ. ನೆಕ್ಸ್ಟ್, ವಿಶ್ವ ಬ್ರೈನ್ ಟ್ಯೂಮರ್ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? ಜೂನ್ 8ರಂದೇ ಆ ದಿನವನ್ನು ಕೂಡ ಆಚರಣೆ ಮಾಡ್ತೀವಿ. ಜೂನ್ 8ರಂದು ವಿಶ್ವ ಬ್ರೈನ್ ಟ್ಯೂಮರ್ ದಿನವನ್ನು ಆಚರಣೆ ಮಾಡಲಾಗ್ತದೆ. ಬ್ರೈನ್ ಟ್ಯೂಮರ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಅದ್ರ ಬಗ್ಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಇದನ್ನ ಆಚರಣೆ ಮಾಡ್ತಾರೆ. ಬ್ರೈನ್ ಟ್ಯೂಮರ್ ತುಂಬಾ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದ್ದು ಆದರೆ ಜನರಿಗೆ ಈ ಬಗ್ಗೆ ಅರಿವಿರೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ತಿಳಿಸುವ ಉದ್ದೇಶ ಅದಾಗಿದೆ. ಬ್ರೈನ್ ಟ್ಯೂಮರ್ ಅನ್ನೋದು ಮೆದುಳಿಗೆ ಸಂಬಂಧಪಟ್ಟ ಒಂದು ಆರೋಗ್ಯ ಸಮಸ್ಯೆ. ಇನ್ನೊಂದು ಪ್ರಕಾರದಲ್ಲಿ ಹೇಳೋದಾದ್ರೆ ಮೆದುಳಿನ ಕ್ಯಾನ್ಸರ್ ಅಂತ ಇದನ್ನ ಕರಿಬಹುದು. ಮೆದುಳಿನ ಜೀವಕೋಶಗಳು ಕೆಲವೊಂದು ಕಾರಣಗಳಿಂದ ನಿಧಾನವಾಗಿ ಹಾನಿಯಾಗಿ ಗೆಡ್ಡೆಯಾಕಾರದಲ್ಲಿ ಅನಾರೋಗ್ಯಕರ ಜೀವಕೋಶಗಳಾಗಿ ಗುಂಪುಗೊಳ್ಳೋದನ್ನ ಬ್ರೈನ್ ಟ್ಯೂಮರ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಬ್ರೈನ್ ಟ್ಯೂಮರ್ ಉಂಟಾದ ವ್ಯಕ್ತಿ ಬದುಕುವುದು ತುಂಬಾ ಕಷ್ಟ. ಹಲವಾರು ಚಿಕಿತ್ಸೆಗಳು ಲಭ್ಯವಿದ್ದರೂ ಸಹ ಇದರಿಂದ ಪೂರ್ಣವಾಗಿ ಗುಣಮುಖವಾಗೋದು ಬೆರಳಿಕೆ ಎಷ್ಟು ಜನ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬ್ರೈನ್ ಟ್ಯೂಮರ್ನ ಹಲವಾರು ಪ್ರಕಾರಗಳಿವೆ. ಕೆಲವೊಂದು ಕ್ಯಾನ್ಸರ್ಗಳಿಗೆ ಔಷಧಿ ಕೂಡ ಇವೆ, ಕೆಲವೊಂದು ಔಷಧಿ ಇಲ್ಲ. ಈಗ ಆಲ್ರೆಡಿ ಹೇಳ್ದಂಗೆ ಇದರಲ್ಲಿ ಬದುಕುಳಿಯುವಂತಹ ಜನರ ಸಂಖ್ಯೆ ತೀರಾ ವಿರಳ. ಇಷ್ಟು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಈ ದಿನ ಏನ್ ಮಾಡ್ತಾರೆ? ಬ್ರೈನ್ ಟ್ಯೂಮರ್ ಬಗ್ಗೆ ಸಾರ್ವಜನಿಕರಲ್ಲಿ ಯಾವ ರೀತಿ ಒಂದು ಅವೇರ್ನೆಸ್ ನ ಮೂಡಿಸ್ತಾರೆ ಅಂದ್ರೆ ಅದರ ರೋಗ ಲಕ್ಷಣಗಳ ಬಗ್ಗೆ ಪ್ರಚಾರ ಮಾಡಲಾಗುತ್ತೆ. ಸಮಸ್ಯೆಗಳು ಯಾವ ರೀತಿ ಉದ್ಭವಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಾಗುತ್ತೆ. ಯಾವ ರೀತಿ ಅವಾಯ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ಲಾಗುತ್ತೆ. ಅದರ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ಶೇರ್ ಮಾಡಲಾಗಿದೆ. PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೀವು ಇದನ್ನ ಓದ್ಕೋಬಹುದು. ನೆಕ್ಸ್ಟ್, ಇತ್ತೀಚೆಗೆ ತಮ್ಮ ವೃತ್ತಿ ಬದುಕಿಗೆ ನಿವೃತ್ತಿ ಹೇಳಿದಂತ ಸುನಿಲ್ ಚೆಟ್ರಿ ತಮ್ಮ ಅಂತಿಮ ಪಂದ್ಯವನ್ನ ಯಾವ ತಂಡದ ವಿರುದ್ಧ ಆಡಿದರು? ನೇಪಾಳ, ಪಾಕಿಸ್ತಾನ, ಕುವೈತ್, ಸೌದಿ ಅರೇಬಿಯಾ. ಸುನಿಲ್ ಚೆಟ್ರಿ ಅವರು ಜಗತ್ತಿನ 3ನೇ ಟಾಪ್ ಸ್ಕೋರ್ ಗೋಲರ್. ರೊನಾಲ್ಡೋ ಮತ್ತು ಮೆಸ್ಸಿಯನ್ನ ಹೊರತುಪಡಿಸಿದರೆ ಜಗತ್ತಿನ 3ನೇ ಅತಿ ಹೆಚ್ಚು ಗೋಲ್ಗಳನ್ನ ಗಳಿಸಿದಂತ ಆಟಗಾರರು ಫುಟ್ಬಾಲ್ ನಲ್ಲಿ. ತಮ್ಮ ವೃತ್ತಿ ಬದುಕಿಗೆ ಅವರು ನಿವೃತ್ತಿಯನ್ನ ಆಲ್ರೆಡಿ ಮೊದಲೇ ಘೋಷಣೆ ಮಾಡಿದ್ರು ಕಳೆದ ತಿಂಗಳೇ. ಅವರ ಅಂತಿಮ ಪಂದ್ಯ ವರ್ಲ್ಡ್ ಕಪ್ ಕ್ವಾಲಿಫಿಕೇಶನ್ ಪಂದ್ಯ ಇತ್ತು. ಯಾವ ದೇಶದ ಮೇಲೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಕುವೈತ್ ದೇಶದ ಮೇಲೆ.
2026ರ ಫಿಫಾ ವಿಶ್ವಕಪ್ನ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಕುವೈತ್ ವಿರುದ್ಧ ಭಾರತ ತಂಡ ಡ್ರಾ ಮಾಡ್ಕೊಂಡಿದೆ. ಡ್ರಾಗಷ್ಟೇ ಸಮಾಧಾನ ಪಟ್ಟುಕೊಂಡ ಭಾರತ ತಂಡ 19 ವರ್ಷಗಳ ಕಾಲ ರಾಷ್ಟ್ರೀಯ ತಂಡವನ್ನ ಪ್ರತಿನಿಧಿಸಿದ ಬಳಿಕ ನಿವೃತ್ತಿ ಹೇಳಿದ ಸ್ಟಾರ್ ಆಟಗಾರ ಸುನಿಲ್ ಚಟ್ರಿಗೆ ಗೆಲುವಿನ ಉಡುಗೊರೆ ನೀಡಬೇಕೆನ್ನುವ ಆಸೆಯನ್ನು ಇಟ್ಕೊಂಡಿತ್ತು. ಅದರಲ್ಲಿ ವಿಫಲವಾಗಿದೆ. ಹೀಗಾಗಿ ನಿರಾಸೆಯೊಂದಿಗೆ 39 ವರ್ಷದ ಸ್ಟಾರ್ ನಮ್ಮ ಸುನಿಲ್ ಚಟ್ರಿ ಅವರು ಪಾದಾರ್ಪಣೆ ಮಾಡಿದಂತಹ ಮೈದಾನದಲ್ಲಿ ಭಾವನಾತ್ಮಕವಾಗಿ ವಿದಾಯವನ್ನ ಹೇಳಿದ್ದಾರೆ. ವಿವೇಕಾನಂದ ಯುವ ಭಾರತಿ ಕ್ರೀಡಾಂಗಣ ಗುರುವಾರ ಈ ಪಂದ್ಯ ನಡೆದಿತ್ತು. 0-0 ಗೋಲ್ಗಳಾಯ್ತು. ಎರಡು ತಂಡಗಳು ಯಾವುದೇ ಗೋಲ್ ನ ಗಳಿಸಲಿಲ್ಲ. 0-0 ಪಂದ್ಯ ಎಂಡ್ ಆಯ್ತು. ಹೀಗಾಗಿ ಇವರು ಅದು ಕ್ವಾಲಿಫಿಕೇಶನ್ ಇತ್ತು. ಈ ಪಂದ್ಯವನ್ನ ಗೆಲ್ಲೋದ್ರಿಂದ ಕ್ವಾಲಿಫಿಕೇಶನ್ ಸಿನಾರಿಯೋ ಇತ್ತು ನಮ್ಮ ವರ್ಲ್ಡ್ ಕಪ್ ಎಂಟ್ರಿ 2026ರ ವಿಶ್ವಕಪ್ ನ ಎಂಟ್ರಿಗೆ. ಕುವೈತ್ ವಿರುದ್ಧ ಪಂದ್ಯದಲ್ಲಿ ಡ್ರಾ ನ ಮಾಡ್ಕೊಂಡ್ರು. ಜೊತೆಗೆ ಈ ಮೊದಲೇ ಸುನಿಲ್ ಚಟ್ರಿ ಅವರು ಈ ಪಂದ್ಯ ತಮ್ಮ ಅಂತಿಮ ಪಂದ್ಯ ಅಂತ ಕೂಡ ಮೊದಲೇ ಹೇಳಿದ್ರು. ಸುನಿಲ್ ಚಟ್ರಿ ಅವರ ಸಾಧನೆ, ಭಾರತ ತಂಡವನ್ನ 151 ಪಂದ್ಯಗಳಲ್ಲಿ ಪ್ರತಿನಿಧಿಸಿದ್ದಾರೆ. 94 ಗೋಲ್ಗಳನ್ನ ಅದರಲ್ಲಿ ಗಳಿಸಿದ್ದಾರೆ. ಇಂಪಾರ್ಟೆಂಟ್ ಕಪ್ಗಳು ಇಂಟರ್ ಕಾಂಟಿನೆಂಟಲ್ ಕಪ್ 2023 ಮತ್ತು 2018. ಇದು ತಂಡ ಗೆದ್ದಿರ್ತಕ್ಕಂಥ ಕಪ್ಗಳಾಗಿರ್ತವೆ, ನೀವು ಗಮನಿಸಬೇಕು. AFC ಚಾಲೆಂಜ್ ಕಪ್ 2008ರಲ್ಲಿ, ಸೌತ್ ಏಷ್ಯನ್ ಚಾಂಪಿಯನ್ 2023, 2021, 2015 ಮತ್ತು 2011ರಲ್ಲಿ. ಇನ್ನು ಇಂಡಿಯನ್ ಸೂಪರ್ ಕಪ್ ಅಂತ ನಡೆಯುತ್ತೆ, ನಿಮ್ಗೆಲ್ಲ ಗೊತ್ತಿರುವಂಗೆ. ಬೆಂಗಳೂರು FC ತಂಡ 2017-18ರ ಟೂರ್ನಮೆಂಟ್ ಅನ್ನು ಅವರು ಗೆದ್ದಿದ್ರು. ಇಂಡಿಯನ್ ಫೆಡರೇಷನ್ ಕಪ್ 2017 ಬೆಂಗಳೂರು FC. ಇಂಡಿಯನ್ ಸೂಪರ್ ಲೀಗ್ 2019ರಲ್ಲಿ ಗೆದ್ದಿದ್ರು. ಮತ್ತು ಡ್ಯೂರಾಂಟ್ ಕಪ್ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ. ಡ್ಯೂರಾಂಟ್ ಕಪ್ ಅನ್ನು ಕೂಡ ಬೆಂಗಳೂರು FC ತಂಡ ಏನು 2022-23 ಸಾಲಿಗೆ ಗೆದ್ದಿತ್ತು. ಅದರಲ್ಲೂ ಕೂಡ ನಮ್ಮ ಸುನಿಲ್ ಚಟ್ರಿ ಅವರು ಪ್ರತಿನಿಧಿಸಿದ್ರು ಮತ್ತು ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ರು. ಇದಿಷ್ಟು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಎಂದಿನಿಂದ ಆಚರಿಸಲಾಗುತ್ತಿದೆ? ವಿಶ್ವ ಆಹಾರ ಸುರಕ್ಷತಾ ದಿನ ಸರಿಯಾದ ಉತ್ತರ 2018. ಆಹಾರದಿಂದ ಉಂಟಾಗುವ ಅಪಾಯಗಳನ್ನ ತಡೆಯುವುದು, ಪತ್ತೆ ಹಚ್ಚುವುದು ಮತ್ತು ಗುಣಮಟ್ಟವನ್ನ ನಿರ್ವಹಿಸುವ ಮೂಲಕ ಮಾನವನ ಆರೋಗ್ಯವನ್ನ ಸುಧಾರಿಸುವುದು, ಈ ಎಲ್ಲಾ ಉದ್ದೇಶದಿಂದ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಜೂನ್ 7ನೇ ತಾರೀಕನ್ನ ವಿಶ್ವ ಆಹಾರ ಸುರಕ್ಷತಾ ದಿನ ಅಂತ ಆಚರಣೆ ಮಾಡ್ತಾ ಇದೆ. 2024ರ ಧ್ಯೇಯ ವಾಕ್ಯ ಅನಿರೀಕ್ಷಿತ ವಿಪತ್ತುಗಳಿಗಾಗಿ ಆಹಾರ ಸುರಕ್ಷತೆಯ ಸಿದ್ಧತೆ, ಫುಡ್ ಸೇಫ್ಟಿ ಪ್ರಿಪೇರ್ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಆಗಿರುತ್ತೆ. ಇತಿಹಾಸ: ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು FAO, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಕರಿತೀವಿ. FAO ಅಂದ್ರೆ ಇವರಿಬ್ರು 2018ರಲ್ಲಿ ಒಟ್ಟಾರೆಯಾಗಿ ಇಬ್ರು ಸೇರ್ಕೊಂಡು ಜೂನ್ 7ನೇ ತಾರೀಕು ಮೊಟ್ಟ ಮೊದಲನೇ ಬಾರಿಗೆ ವಿಶ್ವ ಆಹಾರ ಸುರಕ್ಷತಾ ದಿನವನ್ನ ಘೋಷಣೆ ಮಾಡಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶ್ವ ಆಹಾರ ಸುರಕ್ಷತಾ ದಿನವನ್ನ ಬೆಂಬಲಿಸೋದು ಪ್ರಮುಖವಾದ ಉದ್ದೇಶ. ಆಚರಿಸುವ ವಿಶ್ವಸಂಸ್ಥೆಯ 180 ಸದಸ್ಯ ರಾಷ್ಟ್ರಗಳಲ್ಲಿ ಭಾರತ ಕೂಡ ಇದೆ. ಭಾರತದಲ್ಲಿ 2019ರ ಜೂನ್ ನಲ್ಲಿ ಮೊದಲನೇ ಬಾರಿಗೆ ಆಹಾರ ಸುರಕ್ಷಾ ದಿನದ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದರನ್ವಯ ಪ್ರತಿ ವರ್ಷ ಜೂನ್ 7ನೇ ತಾರೀಕು ನಾವು ಕೂಡ ಇದನ್ನ ಆಚರಣೆ ಮಾಡ್ಕೊ ಬರ್ತಾ ಇದ್ದೀವಿ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ಅಂತ ನಾವು ಕರಿತೀವಿ. ಪ್ರತಿ ವರ್ಷ ವಿವಿಧ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಈ ದಿನವನ್ನ ಆಚರಣೆ ಮಾಡುತ್ತೆ. ಆಹಾರ ಸುರಕ್ಷತೆಯ ಮಾನದಂಡವನ್ನು ಅನುಸರಿಸುವುದು ಇದರ ಪ್ರಮುಖವಾದ ಉದ್ದೇಶವಾಗಿದೆ. ಮಹತ್ವ ಏನು? ಸುರಕ್ಷಿತ ಆಹಾರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು, ಅಸುರಕ್ಷಿತ ಆಹಾರದಿಂದ ಹರಡುವ ಸೋಂಕುಗಳ ಕುರಿತು ಜಾಗೃತಿಯನ್ನು ಮೂಡಿಸೋದು, ವಿಶೇಷವಾಗಿ ಗ್ರಾಮೀಣ ಮತ್ತು ಬಡ ಸಮುದಾಯಗಳ ಜನರಲ್ಲಿ ಅದರಲ್ಲಿ ಉಂಟಾಗುವಂತಹ ಪರಿಣಾಮದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು. ಆಹಾರದಿಂದ ಉಂಟಾಗುವ ಆಂಟಿ ಮೈಕ್ರೋಬಿಯಲ್ ಸೋಂಕಿನಿಂದ ಪ್ರತಿ ವರ್ಷ ಸರಿಸುಮಾರು 7 ಲಕ್ಷ ಜನ ಸಾಯ್ತಾರೆ. ಬ್ಯಾಕ್ಟೀರಿಯಾ, ಪರಾವಲಂಬಿ ವೈರಸ್ಗಳು, ರಾಸಾಯನಿಕ ವಸ್ತುಗಳು, ಪ್ಲಾಸ್ಟಿಕ್ ನಂತಹ ಕಲುಷಿತ ಆಹಾರ ಸೇವನೆಯಿಂದ 200ಕ್ಕೂ ಹೆಚ್ಚು ಕಾಯಿಲೆಗಳು ಬರ್ತವೆ. ಆಹಾರ ಸುರಕ್ಷತೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಿದಲ್ಲಿ ಯಾವುದೆಲ್ಲ ಪರಿಣಾಮಗಳು ಬರ್ತವೆ ಅಂತ ಹೇಳಿ ಈ ದಿನ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯವನ್ನು ಮಾಡಲಾಗುತ್ತೆ ವಿವಿಧ ಕಾರ್ಯಕ್ರಮಗಳ ಮೂಲಕ. ಸೊ ಮುಂದಿನ ಪ್ರಶ್ನೆ ಈ ರೀತಿ ಇದೆ: ಭಾರತವು ಜಾಗತಿಕ ಮಟ್ಟದಲ್ಲಿ ಎಷ್ಟನೇ ನವ ಉದ್ಯಮ ದೇಶ ಎನಿಸಿಕೊಂಡಿದೆ? ಸರಿಯಾದ ಉತ್ತರ 3ನೇ. ಭಾರತವು ಜಾಗತಿಕವಾಗಿ 3ನೇ ದೊಡ್ಡ ನವೋದ್ಯಮ ದೇಶ ಅನಿಸಿಕೊಂಡಿದೆ. ಮಾರ್ಚ್ನಲ್ಲಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಸ್ಟಾರ್ಟ್ಅಪ್ ಮಹಾಕುಂಭ ಕಾರ್ಯಕ್ರಮ ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗಿದ್ರು. 1.25 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು, 110 ಯೂನಿಕಾರ್ನ್ ಗಳನ್ನ ಹೊಂದಿರುವ ಭಾರತ ವಿಶ್ವದ 3ನೇ ಅತಿ ದೊಡ್ಡ ನವೋದ್ಯಮ
ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂಬ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಾಗಿತ್ತು. ಇಷ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಡ್ಯೂರಾಂಡ್ ಕಪ್ ಫುಟ್ಬಾಲ್ಗೆ ಹೆಂಗ್ ಸಂಬಂಧಪಡುತ್ತೋ ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಡುತ್ತೆ, ಇದು ನಿಮ್ಗೆ ಗೊತ್ತಿರಲಿ. ಹಾಗಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಕೌರಿಕ್ ಮತ್ತು ಜೀವ್ ಗ್ರಾಮಗಳು ಯಾವ ರಾಜ್ಯದಲ್ಲಿದೆ? ಹಿಮಾಚಲ ಪ್ರದೇಶದಲ್ಲಿದೆ. ಸಮುದ್ರ ಮಟ್ಟದಿಂದ 14,000 ಅಡಿ ಎತ್ತರದಲ್ಲಿರುವ ಹಿಮಾಚಲ ಪ್ರದೇಶದ ಲಾಹೋಲ್ ಮತ್ತು ಸ್ಥಿತಿಯ ಜಿಲ್ಲೆಯ ಕೌರಿಕ್ ಹಾಗೂ ಜಿಯೋ ಗ್ರಾಮಗಳಲ್ಲಿ ಇದೇ ಮೊದಲನೇ ಬಾರಿಗೆ ದೂರ ಸಂಪರ್ಕ ಇಲಾಖೆ ಮೊಬೈಲ್ ನೆಟ್ವರ್ಕ್ ಅನ್ನ ಕಲ್ಪಿಸಿಕೊಟ್ಟಿತ್ತು. ಹಾಗಾಗಿ ಈ ಎರಡು ಗ್ರಾಮಗಳು ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮದಲ್ಲಿ ಕಾಣಿಸಿಕೊಂಡಿದ್ವು. ಇನ್ನು ವಿಲ್ಜಿ ಟ್ರೋಫಿ ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ. ಭಾರತೀಯ ಕ್ರಿಕೆಟ್ಗೆ ಸಂಬಂಧಪಟ್ಟಂಗೆ ವಿಲ್ಜಿ ಟ್ರೋಫಿ ಏಕದಿನ ಮಾದರಿಯ ಪಂದ್ಯಾವಳಿಯಾಗಿದ್ದು, ಇತ್ತೀಚೆಗೆ ಉತ್ತರ ವಲಯ ಫೈನಲ್ ನಲ್ಲಿ ದಕ್ಷಿಣ ವಲಯವನ್ನ ಸೋಲಿಸಿ ಟ್ರೋಫಿಯನ್ನ ತಂದಾಗಿಸಿಕೊಂಡಿತ್ತು. ಹಾಗಾಗಿ ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇನ್ನು ಅದಾನಿ ಗ್ರೂಪ್ಗೆ ಸೇರಿದ ಅತಿದೊಡ್ಡ ತಾಮ್ರ ಉತ್ಪಾದನಾ ಘಟಕದ ಮೊದಲ ಹಂತ ಮುಂದ್ರಾದಲ್ಲಿ ಕಾರ್ಯಾರಂಭ ಮಾಡಿದೆ. ಈ ಮುಂದ್ರಾ ಅನ್ನೋ ಸ್ಥಳ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಇದು ಗುಜರಾತ್ ರಾಜ್ಯದಲ್ಲಿದೆ. ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಇನ್ನು ಈ ದಿನದ ಪ್ರಶ್ನೆ, ಇತ್ತೀಚೆಗೆ ಗೀತಾ ನೌಸೇಡಾ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ? ಆಪ್ಷನ್ಗಳು ಈ ರೀತಿ ಇದೆ. ನೀವು ಆಪ್ಷನ್ ಗಳನ್ನು ನೋಡಿಕೊಂಡು ಆನ್ಸರ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಬಹುದು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ತಿಂಗಳ ಎಲ್ಲಾ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ಗಳನ್ನ ಉಚಿತವಾಗಿ ಪಡ್ಕೊಳ್ಳಕ್ಕೆ ಡಿಸ್ಕ್ರಿಪ್ಷನ್ ಇರೋ ಟೆಲಿಗ್ರಾಮ್ ನ ಜಾಯ್ನ್ ಆಗಿ. ಟೆಲಿಗ್ರಾಮ್ಗೆ ಹೋಗ್ಬಿಟ್ಟು ನೀವು SPK ಕನ್ನಡ ಅಂತ ಸರ್ಚ್ ಮಾಡಿ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೋದು. ಅಲ್ಲಿ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಬಹುದು. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರ್ತವೆ. ಸೊ ಫಾಲೋ ಮಾಡೋರು ಪೇಜ್ ಅನ್ನ ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ ಕಲಿಗೂ. ಧನ್ಯವಾದ.